ವೀಕ್ಷಕರೇ, ಎಸ್ಎನ್ ನ್ಯೂಸ್ಗೆ ಸ್ವಾಗತ. ನಾನು ಆಕಾಶ್ ತಾಳಿಕೋಟಿ. ಈಗ ಮುಖ್ಯಾಂಶಗಳು. ಬಿಜೆಪಿ ನಾಯಕ ಧರಣಿಗೆ ಡಿಸಿಎಂ ಡಿಕೆ ವಾಗ್ದಾಳಿ. ಸದನದಲ್ಲಿ ತುಳು ಮಾತನಾಡಬೇಡಿ ಎಂದು ಸದಸ್ಯರಿಗೆ ಸ್ಪೀಕರ್ ಎಚ್ಚರಿಕೆ. ದರ್ಶನ್ ನಡೆದು ಬಂದ ಹಾದಿ ನೆನೆದು ಕಣ್ಣೀರಿಟ್ಟ ಗಿರಿಜಾ ಲೋಕೇಶ್. ಬಿಜೆಪಿ ಹಗರಣ ತನಿಖೆಗೆ ಆದೇಶಿಸಿದ್ದಕ್ಕೆ ಹೋರಾಟ ನಡೆಸುತ್ತಿದ್ದಾರೆ ಎಂದು ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ. ಅವರು ಯಾಕೆ ಹಗರಣಗಳನ್ನ ದಾಖಲೆ ಮಾಡ್ತಾ ಇದ್ದಾರೆ, ಇದನ್ನ ರಾತ್ರಿ ಮಾಡ್ತಾ ಇದ್ದಾರೆ ಅಂದ್ರೆ, ನಾವು ಅವರ ಕಾಲದಲ್ಲಿ ಏನೇನು ಮಾಡಿದ್ರು ಅದೆಲ್ಲ ಮುಖ್ಯಮಂತ್ರಿಗಳು ಬಿಚ್ಚಿಟ್ರು. ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡಕ್ಕೆ ಅವ್ರು ಬಿಡಲಿಲ್ಲ. ನಾವು ಚರ್ಚೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೋ, ಚರ್ಚೆ ಮಾಡೋಣ, ಉತ್ತರ ಕೊಡೋಣ ಅಂತೇಳಿ. ಅವ್ರು ಏನೇನು ಬೇಕೋ ಹೇಳಿದ್ರು, ನಾವು ಹೇಳೋಕ್ಕೆ ಅವರು ಬಿಡಲಿಲ್ಲ. ಅದಕ್ಕೆ ನಾವು ಅವರ ರಿಟರ್ನ್ ಸ್ಟೇಟ್ಮೆಂಟು ಮತ್ತು ಮುಖ್ಯಮಂತ್ರಿಗಳು ಎಲ್ಲ ವಿಚಾರಗಳು ಕೂಡ ಅವರ ಕಾಲದ ಏನೇನು ಆಗಿದೆ ಅವೆಲ್ಲ ಬಚ್ಚಿಟ್ಟಿದ್ರು. ಯಾವ ಹಗರಣನೂ ಮಾಡಿಲ್ಲ. ಅದಕ್ಕೆಲ್ಲ ತನಿಖೆ ಆದೇಶ ಮಾಡ್ದೋ. ಅದಕ್ಕೆ ಇಂಥ ದೊಡ್ಡ ಹಗರಣಗಳು ನಮ್ಮ ಕಾಲದಲ್ಲಿ ನಿಜ. ಅವನು ಯಾರೋ 89 ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ದಾನೆ ಅಧಿಕಾರಿ. ಉಪ್ಪಿಂದ ನೀರು ಕುಡಿತಾನೆ. ಏನು ಕಾನೂನು ಕ್ರಮ ಕೈಗೊಳ್ಳಬೇಕೋ ನಾವು ತೆಗೆದುಕೊಳ್ತಾ ಇದ್ವಿ. ನಮ್ದೇನು ಅಭ್ಯಂತರ ಏನಿಲ್ಲ. ಸೊ ಅವ್ರದ್ದೆಲ್ಲ ಇತ್ತಲ್ಲ, ಅದನ್ನ ಮುಚ್ಚಕ್ಕೋಸ್ಕರ ನಮ್ದೆಲ್ಲ ಈಚೆ ಬಂದ್ಬಿಡ್ತದೆ ಅಂತೇಳಿ ಇವತ್ತು ಮಾಡ್ತಾ ಇದ್ದಾರೆ. ಈಗ ಆಯ್ತು, ನಾವು ಹೇಳಿದ್ವಿ, ಈಗ ಸೈಟ್ ವಿಚಾರ ಕೂತವ್ರೆ. ನಾವು ಅವ್ರ ಕಾಲದೆಲ್ಲ ಸೇರಿ ತೆಗಿತಾ ಇದೀವಿ. ಹೋಗಿ ಅವ್ರು ಏನಿದೆ ಅವ್ರದ್ದು ಎನ್ಕ್ವೈರಿ, ನಾವು ಕಮಿಷನ್ ಎನ್ಕ್ವೈರಿ ಆರ್ಡರ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಅರ್ಥ ಆಯ್ತಾ? ಮುಖ್ಯಮಂತ್ರಿಗಳು ಕಮಿಷನ್ ಎನ್ಕ್ವೈರಿ ಆರ್ಡರ್ ಮಾಡಿದ್ದಾರೆ. ಹೋಗಿ ಎಲ್ಲ ಕೊಡ್ಲಿ ಅವ್ರ ಮುಂದೆ. ಮುಖ್ಯಮಂತ್ರಿ ಏನಿದೆ, ಏನು ಅವ್ರ ಜಮೀನ ಇದ್ದಿದ್ದು ನಿಜ ತಾನೆ, ತಗೊಂಡಿದ್ದು ನಿಜ ತಾನೆ, ಅವರು ಎನ್ಕರೇಜ್ ಮಾಡ್ಕೊಂಡಿದ್ದು ನಿಜ ತಾನೆ. ಅದಕ್ಕೆ ಬಿಡಿ ಅವರು ಮೂಡವರು ಕಾರ್ಪೊರೇಷನ್ ಕೊಟ್ಟವ್ರೆ. ಏನು ಅವ್ಯವಹಾರ ಏನಾಗಿದೆ? ಅವ್ಯವಹಾರ ಮಾಡಿರೋದೆಲ್ಲ ಅವ್ರ ಕಾಲದಲ್ಲಿ. ಅವರೇ ಇದಕ್ಕೆ ಪಿತಾಮಹ. ಅದು ಕಂಪ್ಲೀಟ್ ಆಗಿ ಎನ್ಕ್ವೈರಿ ಆಗಲಿ, ಅವರು ಕೊಡ್ಲಿ. ಅದಕ್ಕೋಸ್ಕರ ಈಗ ಸುಮ್ಮನೆ ಅದನ್ನ ಮುಚ್ಚಕ್ಕೆ ಇದನ್ನ ಸ್ಟಾರ್ಟಿಂಗ್ ಫಸ್ಟ್ ಡೇನೆ ತೆಗಿಬೇಕಾಯ್ತು ಇದನ್ನ ಅಂತವ್ರು. ಫಸ್ಟ್ ಡೇ ಯಾಕೆ ತೆಗಿಲಿಲ್ಲ ಇವರು? ಇದು 2 ವರ್ಷದಿಂದನೇ ಪೇಪರ್ ಬಂದಿತ್ತು. ಈ ಎಲ್ಲ ವಿಚಾರ 2 ವರ್ಷದಿಂದನೇ ಬಿಜೆಪಿ ಕಾಲದಲ್ಲಿ ಇಂದ ಕೊಟ್ಟಿದ್ದಾರೆ ಅಂತ. ಅವತ್ತಿಂದನೇ ಮಾತಾಡ್ಬೋದಾಯ್ತಲ್ಲ. ಒಂದಿನ ಅದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಲಿಲ್ಲ. ಎಲ್ಲ ಇವರೇ ಸೈಟ್ಗಳು ಹಂಚ್ಕೊಂಡಿರೋರು ಎಲ್ಲ ಪಟ್ಟಿನ ಬಿಡುಗಡೆ ಮಾಡ್ತಾರೆ. ಅವರು ಯಾಕೆ ಇಂದು ಸದನದಲ್ಲಿ ತುಳು ಮಾತನಾಡಬೇಡಿ ಎಂದು ಸದಸ್ಯರಿಗೆ ಸ್ಪೀಕರ್ ಎಚ್ಚರಿಕೆ. ಅಧ್ಯಕ್ಷರೇ, ಈಗ ನೀವು ಸ್ವಲ್ಪ ಬದಲಾಗಿದ್ದೀರಿ ಅಂತ ಅನ್ನಿಸ್ತಾ ಇದೆ. ನೀವು ನಿಮ್ಮ ಫೇಸ್ ನೋಡಿದಾಗ ಸ್ವಲ್ಪ ಕಳೆ ಬಂದು ಬದಲಾಗಿದ್ದೀರಿ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಸ್ವಲ್ಪ ನಮಗೆ ಇದರಲ್ಲಿ ನಿಯಮಾವಳಿಗಳ ಪ್ರಕಾರ ಇರ್ಲಿಲ್ಲ. ಸ್ವಲ್ಪ ಬದಲಾಗಿದ್ರಿ, ಇವತ್ತು ಸ್ವಲ್ಪ ಬದಲಾಗಿದೆ ಅಂತ ಅನ್ಕೋತೇನೆ. ಹಾಗಾಗಿ ದಯಮಾಡಿ ಚರ್ಚೆಗೊಂದು ಅವಕಾಶ ಕೊಡಿ. ಅಥವಾ ಚರ್ಚೆ ಬರುವ ಅದಕ್ಕೆ ಮುಂಚೆ ಯಾವಾಗ ಬರುವ ಅಂತ ಚರ್ಚೆ ಯಾವಾಗ ಬರೋದು? ಈಗ ಅದಕ್ಕಿಂತ ಮುಂಚೆ ಮರುಪರಿಶೀಲನೆ ಮಾಡಿ ಕಾರ್ಯಕಲಾಪಕ್ಕೆ ಸರಿಯಾದ ಸಮಯದ ಹಾಜರಾದಂತಹ ಸದಸ್ಯರು ಪ್ರಭು ಬಿ ಚವಾಣ್, ಎಸ್ ಸುರೇಶ್ ಕುಮಾರ್, ಎ ಸುನಿಲ್ ಕುಮಾರ್, ಟಿ ಎಸ್ ಶ್ರೀವಾಸ್ತವ್, ನಯನ ಮೋಟಮ್ಮ, ಕೆ ಎಸ್ ಷಡಕ್ಷರಿ, ಭೀಮಣ್ಣ ಟಿ ನಾಯಕ್, ಬಿ ಎಂ ನಾಗರಾಜ್,
GN ಗಣೇಶ್, ಮಹೇಶ್ ತೆಂಗಿನಕಾಯಿ, ಕೌಜಲಿ ಮಹಾಂತೇಶ್ ಶಿವಾನಂದ್, ಹೈಲ ಧ್ರುವ ಮಹಾಲಿಂಗಪ್ಪ, KS ಬಸಂತಪ್ಪ, ಜ್ಯೋತಿ ಗಣೇಶ್, CB ಸುರೇಶ್ ಬಾಬು, ವಿಠಲ್ ಸೋಮನ್ ಹಲ್ಗೇಕರ್, SD ತಮ್ಮಯ್ಯ, ಅಂಪನಗೌಡ ಬಾದರ್ಲಿ, ಬಸವನಗೌಡ ತುರ್ವಿಹಾಲ್, BP ಹರೀಶ್, ಶರಣ್ ಗೌಡ ಕುಂದಕೂರ್, GD ಹರೀಶ್ ಗೌಡ, ST ಸೋಮಶೇಖರ್. ಅಧ್ಯಕ್ಷರೇ, ಈಗ ಚರ್ಚೆ ಮಂತ್ರ ದಾದ ಸಮಸ್ಯೆ ಮೂಲ ಚರ್ಚೆ ಮಂತ್ರ ದಾದ ಸಮಸ್ಯೆ ಬನ್ನಿ ಇಂಕ ದಾದ ಸಮಸ್ಯೆ ಯಾನ್ ಪಡ್ಲಕ್ಕೆ ನಿನಗೆ ದಾನ ಸಮಸ್ಯೆ ಅಧ್ಯಕ್ಷೆ ಐದು ಇಡಬಹುದು ಸಮಸ್ಯೆ ಯಾನ್ ಪಡ್ಲಕ್ಕೆ ಕೇಳಿದ ಏ ದಾರ ಮನಸ್ಸು ಅಂತಾರೆ ಚರ್ಚೆ ಆಗ್ಬಿಡು ಮತ್ತೆ ವಿಷಯ ಗೊತ್ತಾಗ್ಬಿಡುತ್ತಾ ಇರೋನ್ ಚರ್ಚೆ ಮಂತ್ರ ಬರ್ರೆ ತಯಾರಿದ್ದಾರೆ ಮುಗ್ಲ ಒಂಚೂರು ಪನ್ಲೆ ಒಂಚೂರು ಸಮಾಧಾನ ಮಲ್ಪೇರ ಪನ್ಲೆ ಮುಗ್ಲಿಗೆ ಪೂರ ಅಧ್ಯಕ್ಷರೇ ಯಾವುದಲ್ಲ ಇತಿಹಾಸ ಸನ್ಮಾನ್ಯ ಸಾವಿರಾರು ವರ್ಷ ಇತಿಹಾಸ ಇರುವಂತಹ ತುಳು ಭಾಷೆ ಅದರ ಸಂಸ್ಕೃತಿ ಪರಂಪರೆ ಕೇಳಿದ್ರೆ ಅರ್ಥ ಮಾಡಿದ್ರೆ ನೀವು ಕೂಡ ಕಲಿತೀರಿ. ಅಧ್ಯಕ್ಷರೇ ನೋಡಿ ಮೋರ್ ದನ್ 2000 ಇಯರ್ಸ್. ಇನ್ನು ದರ್ಶನ್ ನಡೆದು ಬಂದ ಹಾದಿನೆಲ್ಲದು ಕಣ್ಣೀರಿಟ್ಟ ಗಿರಿಜಾ ಲೋಕೇಶ್. ಹೇಗೆ ಮಾಡಿದ ಹೇಗೆ ಎದುರಿಸಿದ ದಿನಗಳು, ಆಮೇಲೆ ಆತ ಫೀಲ್ಡಿಗೆ ಬಂದಾಗ ಆತನಿಗೆ ಯಾವ ರೀತಿ ಒಂದು ಮರ್ಯಾದೆ ಸಿಕ್ತು ಅದೆಲ್ಲ ಕಂಡಿದ್ದೀವಿ, ಕೇಳಿದ್ದೀವಿ. ಅದನ್ನ ಮೆಟ್ಟಿ ನಿಂತು ಮೇರು ಎಷ್ಟು ಮೇರು ಎಷ್ಟು ಬೆಟ್ಟದಾಗ ಬೆಳೆದ್ಬಿಟ್ಟ ಅಂತವ್ರಿಗೆ ಸಡನ್ ಆಗಿ ಈ ತರ ಒಂದು ತುಂಬಾ ಒಂದು ಆಘಾತಕಾರಿ ಆಶ್ಚರ್ಯ. ಅದು ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ, ಏನಾಯ್ತು ಅಂತಲೂ ಗೊತ್ತಿಲ್ಲ. ಈಗ ಬರಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತೀವಿ ಅಷ್ಟೇ. ನಾನು ಏನು ಕೊಡ್ತಾರೋ ಏನು ಹೇಳ್ತಾರೋ ಅದನ್ನ ಡಿಪೆಂಡ್ ಆಗಿದೆ. ನಕ್ಕು ಇರ್ಬೋದು. ಅಂದ್ರೆ ಕಷ್ಟಪಟ್ಟಿದ್ದು ಆ ದಿನಗಳೆಲ್ಲ ಜ್ಞಾಪಕಕ್ಕೆ ಅಲ್ವಾ. ಹೆಣ್ಮಕ್ಳು ಎಷ್ಟು ಕಷ್ಟಪಡ್ತಾರೆ ಆ ಬೆಟ್ಟದಲ್ಲಿ ಆ ಇದರಲ್ಲಿ ನಮಗೆಲ್ಲ ಒಂದು ಒಳ್ಳೆಯ ವಸತಿಯನ್ನು ಕಲ್ಪಿಸಿ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಜೆಪಿ ನಾಯಕ ಧರಣಿಗೆ DCM DK ವಾಗ್ದಾಳಿ. ಸದನದಲ್ಲಿ ತುಳು ಮಾತನಾಡಬೇಡಿ ಎಂದು ಸದಸ್ಯರಿಗೆ ಸ್ಪೀಕರ್ ಎಚ್ಚರಿಕೆ. ದರ್ಶನ್ ನಡೆದು ಬಂದ ಹಾದಿನೆಲ್ಲದು ಕಣ್ಣೀರಿಟ್ಟ ಗಿರಿಜಾ ಲೋಕೇಶ್. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ SN ನ್ಯೂಸ್. ವಂದನೆಗಳು.